ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಇಡೀ ದೇಶದಲ್ಲಿ ಕೊರೋನಾ ಬಂದು ಹೋದ ನಂತರ ಈ ಕಳೆದ 1-2 ದಶಕದಲ್ಲಿ ಸ್ಥೂಲಕಾಯ ಅಂತಂದ್ರೆ ಒಬೆಸಿಟಿ ವಿಪರೀತ ಆಗ್ತಾ ಇದೆ. ಅದು ಕೊರೋನಾ ಬಂದ್ಮೇಲೆ 30% ಮಕ್ಕಳಲ್ಲಿ, ಮಹಿಳೆಯರಲ್ಲಿ ಹೆಚ್ಚಾಗಿದೆ ಅಂತ ವೈಜ್ಞಾನಿಕವಾಗಿ ಗೊತ್ತಾಗಿದೆ ಸಮೀಕ್ಷೆಯಲ್ಲಿ. ಇದರ ಭಯಂಕರವಾದ ಪರಿಣಾಮವಂತ ಅರ್ಥಂಥ ಸರ್ಕಾರ, ಅದರಲ್ಲೂ ಪ್ರಧಾನಮಂತ್ರಿಗಳು ಹೆಚ್ಚೆಚ್ಚು ಒತ್ತು ಕೊಟ್ಬಿಟ್ಟು ಈ ಯುವಕರಲ್ಲಿ, ಮಕ್ಕಳಲ್ಲಿ, ಮಹಿಳೆಯರಲ್ಲಿ ಬರುವಂಥ ಸ್ಥೂಲಕಾಯವನ್ನ ಕಡಿಮೆ ಮಾಡಕ್ಕೆ ಪದೇ ಪದೇ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ರೆಡ್ ಫೋರ್ಟ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಮ್ಮ 79ನೇ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಅಂದು ಕೂಡ ಜನರಿಗೆ ಜಾಗೃತಿ ಮೂಡಿಸಕ್ಕೆ ಹೇಳಿದ್ರು. ಜನರು ಪಾಶ್ಚಾತ್ಯರನ್ನ ನೋಡ್ಕೊಂಡು ಜಿಮ್ಗೆ ಹೋದೆ ಅಥವಾ ಇನ್ನೇನೋ ಮಾಡ್ದೆ, ಕೀಟೋ ಡಯಟ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತಂದ್ಬಿಟ್ಟು ತಮ್ಮ ಜೀವವನ್ನ ಕಳ್ಕೊಳ್ತಾ ಇದ್ದಾರೆ, ದುಡ್ಡನ್ನು ಖರ್ಚು ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯೋಗ ಮುದ್ರದ ಮುಖಾಂತರ ತೂಕವನ್ನ ಖರ್ಚಿಲ್ದೇನೆ ಕಡಿಮೆ ಮಾಡ್ಕೊಳ್ಬಹುದು, ಯಾವ ಅಪಾಯವೂ ಇಲ್ದೇನೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಮಾಡ್ಕೊಳ್ಬಹುದು ಅಂತ ಇವತ್ತು ತೋರಿಸ್ಕೊಳಕ್ಕೆ ನಮ್ಮ ಜೊತೆಗಿದ್ದಾರೆ ಯೋಗ ರತ್ನ ಶ್ರೀ ಗೋಪಾಲ್ ಕೃಷ್ಣ ದೇಲಂಪಾಡಿ, ಹಿರಿಯ ನಿವೃತ್ತ ಆರೋಗ್ಯ ಪರೀಕ್ಷಕರು, ಅಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಆದವರು. ನಿವೃತ್ತರಾದ್ರೂ ಕೂಡ ಪ್ರವೃತ್ತಿಯಲ್ಲಿ ಅವರು ಎಷ್ಟೋ ಜನರಿಗೆ ಯೋಗವನ್ನ ಉಚಿತವಾಗಿ ಕಲಿಸ್ಕೊಟ್ಟು ಖಚಿತವಾಗಿ ಆರೋಗ್ಯವನ್ನ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವರು ಇಲ್ಲಿವರೆಗೂ ಹಲವಾರು ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಯೋಗರತ್ನ, ಉದ್ಯೋಗ ಶ್ರೇಷ್ಠ, ಯೋಗಾಚಾರ್ಯ, ದಸರಾ ಯೋಗ ಶ್ರೀ, ಯೋಗ ಕಲಾ ಕೌಸ್ತುಭ, ಯೋಗ ಕಲಾ ಪ್ರವೀಣ, ವಿಶ್ವ ಯೋಗ ನಿಧಿ, ಯೋಗ ತಜ್ಞ, ಪತಂಜಲಿ ಮಹರ್ಷಿ ಪ್ರಶಸ್ತಿ, ಆನಂದ ಯೋಗಿ, ಹೀಗೆ ಹಲವು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಬನ್ನಿ ನಾವು ಅವರಿಂದ ಈ ಸ್ಥೂಲಕಾಯದಿಂದ ಆಗುವಂತ ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್ ಮತ್ತೆ ಅಲ್ಝಿಮರ್ಸ್ ಡಿಸೀಸ್, ಈ 5 ಮಾರಣಾಂತಿಕ ರೋಗ ಬರಬಾರ್ದು ಅಂದ್ರೆ ನಮ್ಮ ಶರೀರವನ್ನ ಹೇಗೆ ಚುರುಕಾಗಿ ಇಟ್ಕೋಬೇಕು, ನಮ್ಮ ಬುದ್ಧಿಯನ್ನ ಹೇಗೆ ಚುರುಕಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತದೆ. ನಮಸ್ಕಾರ ಗೋಪಾಲ್ ಕೃಷ್ಣಜಿ. ನಮಸ್ತೆ ಮೇಡಮ್, ನಮಸ್ತೆ. ದಯವಿಟ್ಟು ನಮಗೆ ಇವತ್ತು ಯಾವ ಯೋಗ ಮಾಡೋದ್ರಿಂದ ಸ್ಥೂಲಕಾಯನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ದಯವಿಟ್ಟು ತೋರಿಸ್ಕೊಡಿ. ಪ್ರಥಮವಾಗಿ ಎಲ್ಲ ವೀಕ್ಷಕ ಬಾಂಧವರಿಗೆ ಹೃದಯಪೂರ್ವಕ ಸ್ವಾಗತ. ಬಂದು ಹೇಳಿ, ದೇಹದ ತೂಕ ಮತ್ತೆ ಕೊಲೆಸ್ಟ್ರಾಲ್ ಫ್ಯಾಟ್ ಬಂದಿಗೆ ಯಾವೆಲ್ಲ ಯೋಗ ಮಾಡೋದು. ಈ ದೇಹದ ತೂಕ ಕೊಲೆಸ್ಟ್ರಾಲ್ ಬರ್ಲಿಕ್ಕೆ ಹಲವಾರು ಕಾರಣಗಳಿವೆ. ವಂಶ ಪಾರಂಪರ್ಯದಿಂದ, ಮಹಿಳೆಯರ ಮೆನೋಪಾಸ್, ಅಸಮರ್ಪಕವಾದ ಆಹಾರ ಸೇವನೆಯಿಂದ, ಅತಿಯಾದ ಒತ್ತಡ ಹೆಚ್ಚಿನ ಹಾರ್ಮೋನ್ಸ್ ಬಿಡುಗಡೆ, ಮತ್ತೆ ಮದ್ಯಪಾನದ ಅತಿಯಾದ ತೊಂದರೆಯಿಂದ, ಕೆಲವು ಔಷಧಿಗಳ ಅಡ್ಡ ಪರಿಣಾಮ, ಮತ್ತೆ ರಾತ್ರಿ ಹೊತ್ತು ತುಂಬಾ ಊಟ ಮಾಡಿದ ತಕ್ಷಣ ಮಲಗುವುದು, ಹಾಗೆ ದೇಹಕ್ಕೆ ಶ್ರಮ, ದೈಹಿಕ ವ್ಯಾಯಾಮದ ಕೊರತೆ, ಅತಿಯಾದ ಸಿಹಿ ತಿಂಡಿ ಸೇವನೆ, ಇದೆಲ್ಲ ಸಾಮಾನ್ಯ ಜನರಿಗೆ ಗೊತ್ತಿದೆ. ಆದ್ರೆ ಅದನ್ನು ಸ್ವಲ್ಪ ನಾವು ನಿಯಮಿತವಾಗಿ ಪಾಲಿಸಿಕೊಂಡು ಇದು ಜೀವನ ಶೈಲಿಗಳ ಬಗ್ಗೆ ನಾವು ಮಾತಾಡ್ತೀವಿ. ಆದ್ರೆ ಇವತ್ತು ಅವರಿಗೆ ಒಂದು ಶಿಸ್ತಿನ ಜೀವನ ಜೊತೆಗೆ ಯಾವ್ಯಾವ ಯೋಗ ಆಸನ ಮಾಡ್ಬೇಕು, ಯಾವ ಮುದ್ರೆ ಅಂತ ದಯವಿಟ್ಟು ತಿಳಿಸ್ಕೊಡಿ. ಓಕೆ, ಈಗ ನೇರವಾಗಿ ದೇಹದ ತೂಕ ಮತ್ತೆ ಕೊಲೆಸ್ಟ್ರಾಲ್ ಫ್ಯಾಟ್ ಬಂದಿಕ್ಕೆ ಯಾವ ಆಸನ, ಯಾವ ಮುದ್ರಾ ಯೋಗ ಅಂತ ಗಮನಿಸ್ಕೊಂಡು ಬಂದ್ಬೇಡಿ. ಆರಂಭದಲ್ಲಿ ಯೋಗ ಮಾಡೋ ಮುಂಚೆ ಗುರುಮುಖೇನ ಸಮ್ಮುಖದಲ್ಲಿ ಕಲಿತು ಪ್ರಾರ್ಥನೆ, ಧ್ಯಾನ, ಕೆಲವು ಬೇಸಿಕ್ ಮಾಡಿಕೊಂಡು ವಾರ್ಮ್ ಅಪ್ ಮಾಡ್ಬೇಕು. ಅದರಲ್ಲಿ ವಿಶೇಷವಾಗಿ ಒಂದೆರಡು ನಾನೀಗ ಮಲಗಿಕೊಂಡು ಮಾಡ್ಬೇಕು. ಯಾಕಂದ್ರೆ ದೇಹದ ತೂಕ ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಹೆಚ್ಚಾದ ಏನಾಗ್ತದೆ, ಅಲ್ಲಿ ನಮಗೆ ನಿಂತುಕೊಂಡು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಾವು ಅವರಿಗೆ ಮಲಗಿಕೊಂಡಿಗೆ 0 ಬರೆಯುವ ವ್ಯಾಯಾಮ ಈ ರೀತಿ ಮಾಡಿ ಅಂತ ಹೇಳ್ತೇವೆ. ಒಮ್ಮೆ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್, ಮೆತ್ತಾಗಿ ಒಮ್ಮೆ ಬಲ ಕಾಲಲ್ಲಿ 0, ಎಡಕಾಲ, ಇದು 3 ಬಾರಿ 6 ಬಾರಿ ಎಲ್ಲ ಮಾಡೋದು. ಯಾಕಂದ್ರೆ ಇಲ್ಲಿ ಥೈಸ್ ಫ್ಯಾಟ್ ಎಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಫ್ರೀ ಆಗಿ ನಿಂತುಕೊಂಡು ಕೆಲವು ಕಷ್ಟ ಆಗ್ತದೆ. ತುಂಬಾ ಹೊತ್ತು ನಿಂತುಕೊಂಡು ಮಾಡಿ. ಮತ್ತೆ ಮಲಗಿಕೊಂಡು ಸಹ ನಮ್ಮ ಬ್ಯಾಕ್ ಫ್ರೀ ಆಗಿರುತ್ತೆ. ನೋಡಿ, ಈ ಕೈ ಅಡ್ಡ ಇಟ್ಟು 2 ಕಾಲು ಎಡಕ್ಕೆ ಬಂದು ತಲೆ ಬೆಳಕ್ಕೆ, ಇದು ಸ್ವಲ್ಪ ಸೊಂಟದ ಭಾಗ ಫ್ರೀ ಆಗಿರುತ್ತೆ. ಯಾವಾಗ ನಮ್ಮ ಈ ಭಾಗ ನೋಡಿ, ನೋಡಿ ಇದು ಫ್ರೀ ಇರುತ್ತೆ, ಇದು ಫ್ರೀ ಇಲ್ಲದ್ರೆ ಯೋಗ ಮಾಡ್ಲಿಕ್ಕೆ ಕಷ್ಟ. ಅಷ್ಟೇ ಒಂದು 3 ಬಾರಿ ಆಗುತ್ತೆ. ಆಮೇಲೆ ಸುಲಭ ಸರಳವಾದ ಯೋಗಾಸನ ಅವರು ಸ್ವಲ್ಪ ಸಾಧ್ಯವಾಗಿದ್ದ ಪುಷಪ್ ವ್ಯಾಯಾಮ ಒಂದು 2-3 ಸಲ ಕಾಲ್ ಮೇಲ್ ತಗೊಳ್ಳೋದು, ಕೆಳಗಡೆ ಬಿಡೋದು. ಮಾಡ್ಬೇಕು. ಇನ್ನೀಗ ನೇರವಾಗಿ ಊರ್ಧ್ವ ಪ್ರಸಾರಿತ ಪಾದಾಸನ ಅಂತ ಒಂದು ಆಸನ ಇದೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ 30 ಡಿಗ್ರಿ ಇರ್ಬೇಕು ಫಸ್ಟಿಗೆ.
ಒಂದು ಹಾ 2 3 4 ಈ ರೀತಿ 10 ಕೌಂಟ್. ಆಮೇಲೆ ಅಲ್ಲೇ 60 ಕೌಂಟ್ ಇರ್ಬೇಕು, 60 ಡಿಗ್ರಿ, ಹಾ ಅದರಲ್ಲಿ 10. ಹಾ ಆಮೇಲೆ 90 ಈ ರೀತಿ 90 ಡಿಗ್ರಿ. 90 ಡಿಗ್ರಿ ಅಷ್ಟು. ಮತ್ತೆ ನಿಧಾನವಾಗಿ ಎಲ್ಲರಲ್ಲಿ 10 ಕೌಂಟಿನಾಗಿ ನಿಲ್ಲಿಸಿ ಮಾಡಿ. ಸೆಕೆಂಡ್ಸ್, ಆದ್ರೆ 10 ಇದು, ಸೆಕೆಂಡ್. ತೀರಾ ಸೊಂಟ ನೋವಿದ್ದವರು ಇದನ್ನು ಮಾಡುವುದು ಬೇಡ. ಯಾಕಂದ್ರೆ ಬೇಡ. ಆರಂಭದಲ್ಲಿ ಹೆಚ್ಚು ಮಾಡ್ಲಿಕ್ಕೆ ಕಷ್ಟ, ಈ ಮಲೈಕೊಂಡು ತೀರಾ ಕಷ್ಟ ಅಂದ್ರೆ ಒಂದೊಂದು ಕಾಲು ಮಾಡಿ ಅಭ್ಯಾಸ ಆದ ಮೇಲೆ 2 ಕಾಲು ಉಚಿತ ಕಪಾಲ ಸರಿ ಸರಿ ಸರಿ. ಆಮೇಲೆ ಸಂಪೂರ್ಣ ಪವನ ಮುಕ್ತಾಸನ ಸಹ ಬಹಳಷ್ಟು ಸಾಧ್ಯ. ನಾವು ಆರಂಭದಲ್ಲಿ ಸ್ವಲ್ಪ ಸರಳ ಆಸನ ಮಾಡಿಂತಲೇ ಹೇಳ್ತೇವೆ, ಒಬೆಸಿಟಿ ಕಡಿಮೆ ಆಗಿ. ಇದು ಈ ರೀತಿ ಇನ್ಹೇ ಚಿಂತದ ನೀ, ಇದು ಸಹಜ ಉಸಿರಾಟ 1 ರಿಂದ 10. ಈ ರೀತಿ ನಾವು ಕೆಲವು ಆಸನಗಳನ್ನು ಹೇಳ್ತೇವೆ ಮಲೈಕೊಂಡು ಮಾಡ್ಲಿಕ್ಕೆ, ಬೆನ್ನಿನ ಆಧಾರ. ಹಾಗೆ ಇಲ್ಲಿ ಬಹಳಷ್ಟು ಆಸನಗಳಿವೆ. ಇನ್ನು ನಾನು ಕುಳಿತುಕೊಂಡು ಹೇಳ್ತೇನೆ, ಯಾಕಂದ್ರೆ ಸ್ವಲ್ಪ ಕುಳಿತುಕೊಂಡಾಗ ಸ್ವಲ್ಪ ಸುಲಭ ಆಗ್ತದೆ, ನಿಂತುಕೊಂಡು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಕುಳಿತುಕೊಂಡು ಪಶ್ಚಿಮೋತ್ತಾನಾಸನ ಉಂಟು, ಪ್ರಪ್ರಥಮವಾಗಿ ದಂಡಾಸನ. ಈ ರೀತಿ ಇನ್ಹೇ ಪ್ರತಿಯೊಂದು ಆಸನವನ್ನು ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಾಗುತ್ತದೆ. ಎಕ್ಸೇಲ್ ಸೊಂಟದಿಂದ ಹೋಗ್ಬೇಕು, ಬಗ್ಗಿ ಬಗ್ಗಿ ಹೀಗೆ ಹೋಗ್ಬೇಕು. ಈಗ ತೀರಾ ಆರಂಭದಲ್ಲಿ ಕಷ್ಟ ಆಗ್ತದೆ, ಕೆಲವರಿಗೆ ಹೊಟ್ಟೆ ಇರ್ತದೆ, ಅವರು ಈ ರೀತಿ ಹಿಂದೆ ಮುಂದೆ ಮಾಡ್ತಾ ಮಾಡ್ತಾ. ಹೌದು, ಹೊಟ್ಟೆ ಇದ್ದವ್ರಿಗೆ ಅಲ್ಲಿ ಮುಟ್ಟಕ್ಕಾಗಲ್ಲ. ಹೌದು, ಕೈಗಳಿಂದ ಕಾಲನ್ನ ಬೆಳೆ ಹಿಡ್ಕೊಂಡು ತಲೆ ಎತ್ತಿ ಹೀಗೆ ಟ್ರೈ ಮಾಡ್ಬೇಕು. ಅಥವಾ ಈ ರೀತಿ ಹಿಂದೆ ಮುಂದೆ ಮಾಡಿ ಮಾಡಿ ಒಂದು 5-6 ಸಲ ಮಾಡಿದ್ರು ಸಾಕು. ಇದು ಆರಂಭದಲ್ಲಿ ಸರಳವಾಗಿಯೇ ಮಾಡಬೇಕು, ಹೆವಿ ಒತ್ತಡ ಕೊಟ್ಟು ಮಾಡಬಾರ್ದು. ಆಮೇಲೆ ಈ ರೀತಿ ವಿಶ್ರಾಂತಿ ಮಾಡ್ಬೇಕು ಬಂದ ವೇಳೆ. ಯಾಕಂದ್ರೆ ಪ್ರಪ್ರಥಮವಾಗಿ ಹೆಚ್ಚು ಮಾಡಿದ್ರೆ ಕಷ್ಟ ಆಗ್ತದೆ, ನೋವಾಗ್ತದೆ. ಮತ್ತೆ ಶಶಾಂಕಾಸನ, ಇದು ಯಾಕೆಂದ್ರೆ ಶಿರಸ್ಸಿಗೆ ರಕ್ತ ಸಂಚಲನೆ, ನರಮಂಡಲ ಸಚೇತನ, ಹೊಟ್ಟೆಯ ಫ್ಯಾಟ್ ನಮಗೆ ಸಹಕಾರಿ. ಉಸಿರನ್ನು ತೆಕ್ಕೊಂಡು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಈ ರೀತಿ ಮುಂದೆ ಬಾಗಬೇಕು. ಇಲ್ಲಿ ಸ್ವಲ್ಪ ಸಹಜ ಉಸಿರಾಟ, ಆಮೇಲೆ ಉಸಿರನ್ನು ತೆಕ್ಕೊಂಡು ಈ ರೀತಿ ಮೇಲೆ. ಇದು ಸಾಮಾನ್ಯ ಎಲ್ರಿಗೂ ಮಾಡುವ, ಇದು ಸ್ವಲ್ಪ ನೋವಾದ್ರೆ ಪಿಲ್ಲ ಎಲ್ಲ ಕೊಟ್ಟು ಮಾಡುವಾಗ ಅಭ್ಯಾಸ ಆಗುತ್ತೆ. ಮತ್ತೆ ಇನ್ನೂ ಸುಲಭ ಸರಳದು, ನಾವು ಆರಂಭದಲ್ಲಿ ಕೆಲವು ಸರಳ ಆಸನಗಳನ್ನು ಮಾಡಿ ಹೇಳ್ತೇವೆ. ಅರ್ಧ ಉಷ್ಟ್ರಾಸನ, ಸೊಂಟದ ಹಿಂಭಾಗಕ್ಕೆ 2 ಕೈಗಳು, ಗಮನಿಸಿಕೊಂಡ್ಬೇಡಿ. ಇನ್ಹೇ ಬೆಂಡ್ ಬ್ಯಾಕ್ವರ್ಡ್, ನೋಡಿ ಇದು ಸುಲಭ. ಉಷ್ಟ್ರಾಸನ ಸ್ವಲ್ಪ ಕಷ್ಟ ಆಗ್ತದೆ ಕೆಲವರಿಗೆ. ಸೊಂಟದ ಹಿಂಭಾಗಕ್ಕೆ 2 ಕೈಗಳು, ಆರಂಭದಲ್ಲಿ ಸ್ವಲ್ಪ ಲೈಟ್ ಆಗಿ ಮಾಡಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹೆಡ್ ಅಂಡ್ ನೆಕ್ ಹ್ಯಾಂಗ್ ಮಾಡ್ಬೇಕು, ಉಸಿರನ್ನು ಬಿಡುತ್ತಾ ಕೆಳಗಡೆ. ಈ ರೀತಿ ಒಂದು 3 ಬಾರಿ 4 ಬಾರಿ ಎಲ್ಲ ಮಾಡಿ ಆಮೇಲೆ ವಿಶ್ರಾಮ. ಇದೊಂದು ಕೊನೆಯ ಆಸನ ನೋಡೋಣ. ಯಾಕಂದ್ರೆ ನಾವು ಆರಂಭದಲ್ಲಿ ಹೇಳ್ತೇವೆ ಅಂದ್ರೆ ಸ್ವಲ್ಪ ಲೋವರ್ ಕೆಜಿ LKG ಸರಳ ಯೋಗಾಸನ. ಈಗ ವಕ್ರಾಸನದ ಆಸನ ಉಂಟು, ಬಹಳ ನಾನು ಇನ್ನೊಂದು ಪಾಠ ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಒಂದೇ ಬದಿ ತೋರಿಸಿ, 2 ಬದಿ ಸಹ ಮಾಡಬೇಕು. ಈಗ ನಾನು ಎಡಕಾಲನ್ನು ಮಡಿಸಿಕೊಂಡು ಬಲಮಂಡಿ ಹತ್ತಿರ, ಈಗ ಹೊಟ್ಟೆಯ ಬೊಜ್ಜು ಕರವುದಲ್ಲದೆ ಬ್ಯಾಕ್ ಸ್ಟ್ರಾಂಗ್ ಆಗಿಕೊಳ್ಳುತ್ತೆ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಪ್ರತಿಯೊಂದು ಶಿಸ್ತುಬದ್ಧವಾಗಿ ಇಲ್ಲಿ ಸೀಟ್ ಹತ್ತಿರ ಹೋಗ್ಬೇಕು. ಊರಿಲ್ಲಿ ಸರಿ ಎಳಿಬೇಕು. ಆರಂಭದಲ್ಲಿ ಹೀಗೆ ಮಾಡಿ ಸಾಕಾಗ್ತದೆ, ಇದು ಬಿಡಬಾರ್ದು. ಇಲ್ಲಿ ಸರಿ ಎಳಿಬೇಕು, ಇಲ್ಲಿ ಪ್ರೆಷರ್ ಸಿಗ್ತದೆ. ಇನ್ನೂ ಸಾಧ್ಯವಾದ್ರೆ ಬಲ ಕೈಯಿಂದ ಎಡಕಾಲಿನ ಪಾದ ಅಥವಾ ಹೆಬ್ಬೆರಳು ನೋಡಿ ತಿಳ್ಕೊಳ್ಬೇಕು. ಇಲ್ಲಿ 1 2 ನೋಡಿ, ಭುಜ ಹೀಗಲ್ಲ, ಭುಜ ತಿರುಗಿಸ್ಬೇಕು. ಆಮೇಲೆ ಸಹಜ ಉಸಿರಾಟ, ಮತ್ತೆ ನಿಧಾನವಾಗಿ ಹಾಗೆ 2 ಪಾರ್ಶ್ವದಲ್ಲಿ ಮಾಡಬೇಕು. ಹಾಗೆ ಇನ್ನೊಂದು ಬದಿಯಲ್ಲಿ ನಾವು ಮಾಡಬೇಕು. ಸಂಕ್ಷಿಪ್ತವಾಗಿ ಗಮನಿಸೋಣ. ನೋಡಿ, ಈಗ ನಾನು ಇನ್ನೊಂದು ಕಾಲು, ಉಸಿರನ್ನು ಬಿಡುತ್ತಾ ನಿಧಾನವಾಗಿ. ತೀರಾ ಕಷ್ಟ ಆದ್ರೆ ಸೀಟ್ ಹೀಗೆ ಉರ್ಬಾರ್ದು, ಕೈ ಸೀಟಿನ ಹತ್ತಿರ ಕೈ ಹೀಗೆ ಎಳಿಬಹುದು. ಈ ರೀತಿ ಮಾಡ್ಬೋದು, ಸಾಧ್ಯ ಅರ್ಥ ಮಾಡ್ಬೋದು. ಆಗುದಿಲ್ಲ ಇಷ್ಟೇ ಕಲಿಯುವಾಗ ಇದನ್ನು ಎಳಿಬೇಕು. ಇದೆಲ್ಲ ತರಬೇತಿಯಲ್ಲಿ ಎಷ್ಟು ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಹೇಳಿ. ಇಷ್ಟು ಮಾಡಿ ನಾವೇನ್ ಮಾಡ್ತೀವಿ, ಇನ್ನು ಹೊಟ್ಟೆ ಆಧಾರ ಸಹ ಆಸನ ಉಂಟು, ಅದೆಲ್ಲ ಸಮಯ ಇದ್ರೆ ಮಾಡ್ಬೇಕು. ಆದ್ರೆ ಒಂದು ಆಸನ ನಾವೀಗ ಹೊಟ್ಟೆಯ ಆಧಾರದಲ್ಲಿ ಗಮನಿಸೋಣ ಬಂದ ಮೇಲೆ. ಈ ರೀತಿ ಮಲಗಿ ಮಕರಾಸನ ಮಾಡಬೇಕು. ಹೊಟ್ಟೆಯ ಆಧಾರದಲ್ಲಿ ಹೊಟ್ಟೆಯ ಬೊಜ್ಜು ಕರಗಿಕ್ಕೆ ಈಗ ಸೊಂಟ ಸಮಸ್ಯೆ ಇದ್ದಿದ್ದು ಬಲಿಷ್ಠಗೊಳಿಸಿಕೊಳ್ಳಿ. ನೋಡಿ ಈ ರೀತಿ ಕೈ ಇನ್ಹೇ ನೋಡಿ, ಶರ್ವಾಸನ ವಿನ್ಯಾಸ, ಶರ್ವಾಸನ. ಇದು ವಿನ್ಯಾಸಗಳು 1 2 ಈ ರೀತಿ ಊರ್ಧರಿಸಿ ಕಾಲು ಮೇಲೆ ಹೋಗ್ಬೇಕಾದದ್ದು, ಹೊಟ್ಟೆ ಆದದ್ದು. ಎಕ್ಸೇಲ್ 1 2 ಬಾರಿ 3 ಬಾರಿ ಮಾಡಿ ಈ ರೀತಿ ವಿಶ್ರಾಂತಿ ಮಾಡಿ ರಿಲ್ಯಾಕ್ಸ್ ಮಾಡ್ಬೇಕು. ಆರಂಭದ ಹಂತದಲ್ಲಿ ನಾವು ಇಷ್ಟು ಸಾಕು ಹೇಳ್ತೇವೆ, ಕೆಲವು ಒಮ್ಮೆಗೆ ಮಾಡ್ಬೇಕಾದ್ರೆ ಹೆಚ್ಚು ಟಯರ್ಡ್ ಆಗಬಾರ್ದು. ಮಲಗಿಕೊಂಡು ಕುಳಿತುಕೊಂಡು ಇನ್ನು ಸ್ವಲ್ಪ ಶವಾಸನ ಮಾಡಿ, ಶವಾಸನ ಸಾಮಾನ್ಯ ಎಲ್ಲಿ ಗೊತ್ತಿದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಆಮೇಲೆ
ಕೆಲವೊಮ್ಮೆ ಯೋಗ ಹೆಚ್ಚು ಮಾಡ್ಲಿಕ್ಕೆ ಆಗಿದ್ರೆ ಮುದ್ರಾ ಯೋಗ ಮಾಡೋದು. ಮುದ್ರೆಗಳಿಂದ ಯೋಗದ ಅಂಶ, ಕೈ ಬೆರಳುಗಳ ವ್ಯವಸ್ಥಿತ ಚಲನೆ ಮಾಡೋದು. ಆರಂಭದಲ್ಲಿ ನಾವು ಪ್ರಾಣ ಮುದ್ರೆ ಮಾಡಬೇಕು, ಅದೇ ಚಾರ್ಜ್ ಆಗಿ ಪ್ರಾಣ ಮುದ್ರೆ ಚಿತ್ರವನ್ನು ಈ ಸಂದರ್ಭದಲ್ಲಿ ಗಮನಿಸೋಣ ಬಂಧುಗಳೇ. ಹೆಬ್ಬೆರಳು, ಕಿರುಬೆರಳು, ಉಂಗುರ ಬೆರಳು, ನೋಡಿ ಇದು ಪ್ರಾಣ ಮುದ್ರೆ ಆಗ್ತದೆ. ಇದು 10 ನಿಮಿಷ. ಬೇಕಾದ್ರೆ ಆಸಕ್ತರು ಶ್ಲೋಕ ಅಥವಾ ಮಂತ್ರ ಪಠಿಸಬಹುದು. ಓಂ ಹಿರಣ್ಯ ಗರ್ಭಾಯ ನಮಃ ಅಂತೇಳಿ ಒಂದು 10 ನಿಮಿಷ 108 ಬಾರಿ ಹೇಳಬೇಕು. ಆಮೇಲೆ ದೇಹದ ತೂಕ, ಕೊಲೆಸ್ಟ್ರಾಲ್ ಫ್ಯಾಟ್ ಬರ್ನ್ ಆಗ್ಲಿಕ್ಕೆ ಉತ್ತಮವಾದ ಮುದ್ರೆ ಸೂರ್ಯ ಮುದ್ರೆ. ಯಾಕಂದ್ರೆ ಇದು ಅಗ್ನಿ ತತ್ವ, ಇದು ಸೂರ್ಯಗ್ರಹ, ಇದನ್ನು ಅಗ್ನಿಯ ಬುಡಕ್ಕೆ ಹಾಕಿ ಅದರ ಮೇಲೆ ಬೆಂಕಿ ಇಡುವುದು ಈ ಸೂರ್ಯ ಮುದ್ರೆ. ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಅಂತೇಳಿ ಉಂಗುರ ಬೆಳ್ಳನ್ನು ಹೆಬ್ಬೆಳ ಬುಡಕ್ಕೆ ಬಳಸಿ. ಇನ್ನೊಮ್ಮೆ ಗಮನಿಸಿ, ಉಂಗುರ ಬೆಳ್ಳನ್ನು ಹೆಬ್ಬೆಳ ಬುಡಕ್ಕೆ. ಇದು ಮಧ್ಯಾಹ್ನ 12ರಿಂದ 2 ಮಾಡೋದು ಬೇಡ, ಬೇರೆ ಯಾವ ಟೈಮಲ್ಲಿ ಮಾಡ್ಬೋದು. ಇದಾದ ಮೇಲೆ ಸ್ವಲ್ಪ ನೀರು ಕುಡಿಬೇಕು. ಎಷ್ಟು ಹೊತ್ತು ಮಾಡಬೇಕು? ಸುಮಾರು ಆರಂಭದಲ್ಲಿ 20 ನಿಮಿಷ, 30, 40 ನಿಮಿಷವರೆಗೆ ಮಾಡ್ಬೋದು. ಇದು ಮಾಡಿ ಒಂದು 1/4 ಲೋಟ ನೀರು ಕುಡಿಬೇಕು. ಇನ್ನು ಹೊಟ್ಟೆಯ ಬೊಜ್ಜು ಕರಬೇಕಾದ್ರೆ ಮಹಾಸೂರ್ಯ ಮುದ್ರೆ. ಇಲ್ಲಿ ಮಧ್ಯದ ಬೆರಳು ಉಂಗುರ ಬೆರಳು ಮಡಿಸ್ಬೇಕು, ಅದರ ಮೇಲೆ ಹೆಬ್ಬೆರಳು. ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ ಅಂತೇಳಿ ಮಂತ್ರ ಪಡಿಸಬೇಕು 108 ಬಾರಿ. ಹೌದು, ಹೀಗೆ ಮಾಡಬೇಕು. ಇನ್ನು ನಿಮಗೆ ಟೈಮ್ ಇದ್ರೆ ಲಿಂಗ ಮುದ್ರೆ ನೋಡಿ, ಇಂಟರ್ಲಾಕ್ ಮಾಡಿ. ಪ್ರಥಮವಾಗಿ ಇಂಟರ್ಲಾಕ್ ಇದು ಮಾತ್ರ ಮಾಡಬೇಕಾದ್ದು ಕೇವಲ 7ರಿಂದ 10 ನಿಮಿಷದ ಒಳಗೆ ಮುಗಿಸ್ಬೇಕು. ಲಿಂಗ ಮುದ್ರೆ ಇದು ಎಡ ಕೈಯ ಹೆಬ್ಬೆರಳು ಮೇಲಿರ್ತದೆ. ಇನ್ನೊಮ್ಮೆ ಗಮನಿಸಿ, ಈ ರೀತಿ ಇಂಟರ್ಲಾಕ್ ಮಾಡಿ ಎಡ ಹೆಬ್ಬೆರಳು ನೇರ. ಓಂ ನಮಃ ಶಿವಾಯ ಎಲ್ಲ ಫೆದರ್ ಟಚ್ ಫ್ರೀ. 7ರಿಂದ 10 ನಿಮಿಷ ಎಲ್ಲ ಮಾಡಿ ಕೊನೆಯಲ್ಲಿ ಪ್ರಾಣ ಮುದ್ರೆ ಮಾಡೋದು. ಇನ್ನೊಮ್ಮೆ ಗಮನಿಸೋಣ. ಮುದ್ರಾ ಯೋಗ ದೇಹದ ತೂಕ, ಕೊಲೆಸ್ಟ್ರಾಲ್ ಫ್ಯಾಟ್ ಬರ್ನ್ ಆಗ್ಲಿಕ್ಕೆ ಯಾವುದೆಲ್ಲ ಮಾಡಬಹುದು. ಆರಂಭದಲ್ಲಿ ಪ್ರಾಣ ಮುದ್ರೆ ಮಾಡಿ ಓಂ ಹಿರಣ್ಯ ಗರ್ಭಾಯ ನಮಃ ಅಂತ 10 ನಿಮಿಷ, ಮಂತ್ರ 108 ಬಾರಿ. ಆಮೇಲೆ ಉಂಗುರ ಬೆರಳನ್ನು ಹೆಬ್ಬೆಳ ಬುಡಕ್ಕೆ ಬಸಿ, ಅದರ ಮೇಲೆ ಹೆಬ್ಬೆರಟ್ಟು ಸೂರ್ಯ ಮುದ್ರೆ. ಓಂ ಸೂರ್ಯಾಯ ನಮಃ ಅಂತೇಳಿ ಮಂತ್ರ ಅಥವಾ ಅವರ ಇಷ್ಟ ದೇವರನ್ನು ಹೇಳ್ಬೋದು. ಸಪೋಸ್ ಮಂತ್ರ ಬೇಡ ಆದ್ರೆ ಅವರ ಇಷ್ಟ ದೇವರನ್ನು ನೆನೆಸಿಕೊಂಡು ಹೇಳ್ಬೋದು, ಅಥವಾ ಮಂತ್ರ ಬೇಡ ಅಂತ ಹಾಗೆ ಸಹ ಮಾಡಬಹುದು. ಮಂತ್ರ ಹೇಳಿದ್ರೆ ವಿಶೇಷ ಸೌಂಡ್ ಥೆರಪಿ ಆಗ್ತದೆ. ಈ ರೀತಿ 108 ಬಾರಿ ಮಂತ್ರ ಪಡಿಸಿಕೊಂಡು ಒಂದು 30ರಿಂದ 40 ನಿಮಿಷ ಮಂತ್ರ 108 ಬಾರಿ ಸಾಕು. ಆಮೇಲೆ ಮಹಾಸೂರ್ಯ ಮುದ್ರೆ ನೋಡಿ, 2 ಬೆರಳನ್ನು ಹೀಗೆ ಮಡಿಸುವಂತದ್ದು ಬಂಧುಗಳೇ. ಓಂ ಭಾಸ್ಕರಾಯ ನಮಃ ಅಂತೇಳಿ ಇದು ಕೇವಲ 10 ನಿಮಿಷ ಸಾಕು. ಇದು ಮಾಡಿ ನೀರು ಕುಡಿಬೇಕು. ಸೂರ್ಯ ಮುದ್ದೆ ಮಾಡಿ ಸಹ ಸ್ವಲ್ಪ ನೀರು ಕುಡಿಬೇಕು, ಮಹಾಸೂರ್ಯ ಮುದ್ದೆ ಮಾಡಿ ಸಹ ನೀರು ಕುಡಿಬೇಕು. ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆಯ ಒಳಗಿನ ಅವಧಿಗೆ ಬೇಡ, ಸೂರ್ಯ ನಡುನೆತ್ತಿಯಲ್ಲಿ ಇರ್ತದೆ, ಅವಾಗ ಬೇಡ ಅಂತ ಲಿಂಗ ಮುದ್ರೆ. ಇಷ್ಟು ಮಾಡಿ ಕೊನೆಯಲ್ಲಿ ಪುನಃ ಪ್ರಾಣ ಮುದ್ರೆ ಮಾಡಬೇಕು. ಇದರೊಟ್ಟಿಗೆ ಅದೇ ಬಾಕಿದು ವೈದ್ಯರ ಸೂಚಿಸುವಂತ ಆಹಾರ ಪ್ರಮಾಣ ಪದ್ಧತಿ ಅದೆಲ್ಲ ಗೊತ್ತಿದೆ, ಅದೆಲ್ಲ ಪಾಲಿಸಬೇಕು. ಇದು ಸಂಕ್ಷಿಪ್ತ ಮಾಹಿತಿಗಳು. ಈ ದೇಹದ ತೂಕ, ಕೊಲೆಸ್ಟ್ರಾಲ್ ಫ್ಯಾಟ್ ಬರ್ನ್ ಯಾವ ಆಸನ, ವ್ಯಾಯಾಮ, ಆಮೇಲೆ ಮುದ್ರಾ ಯೋಗ ಅಂತ ಗಮನಿಸಿದ್ದೇವೆ. ಇನ್ನು ಪ್ರಾಣಾಯಾಮ ಮಾಡ್ತಾರೆ, ಕಪಾಲಭಾತಿ ಮಾಡ್ಬೋದು ಈ ರೀತಿ. ಇದು ಆರಂಭದಲ್ಲಿ ಸಹ ಮಾಡಿದ್ರೆ ಒಳ್ಳೇದು, ಕೊನೆಗೆಲ್ಲ ಒಂದು ಆರಂಭದ ಹಂತದಲ್ಲಿ ಸಹ ಮಾಡ್ಬೋದು ಬೇಕಿದೆ. ಯಾಕಂದ್ರೆ ಇಲ್ಲಿ ಸಮಸ್ಯೆ ಇದ್ದವರು ಮಾಡಬಾರ್ದು, ಸ್ಲಿಪ್ ಡಿಸ್ಕ್, ಹಾರ್ಟ್ ಪ್ರಾಬ್ಲಮ್ ಇದ್ದವರು ಮಾಡಬಾರ್ದು. ಮತ್ತೆ ಭಸ್ತ್ರಿಕಾ ಪ್ರಾಣಾಯಾಮ ಇದೆಲ್ಲ ಗುರು ಸಮ್ಮುಖದಲ್ಲಿ ಕಲಿತು ಮಾಡೋದು ಒಳ್ಳೇದು. ಇದಿಷ್ಟು ಸಂಕ್ಷಿಪ್ತ ಮಾಹಿತಿಗಳು. ಈಗ ನಾವು ಯಾವುದೇ ಯೋಗ, ಯಾವುದೇ ಮುದ್ರೆ ಮಾಡಿದ್ರು ಕೂಡ ಅದರ ಜೊತೆಗೆ ನಿಯಮಿತವಾದಂಥ ಒಂದು ವ್ಯವಸ್ಥಿತವಾದಂಥ ಡಿಸಿಪ್ಲಿನ್ ಲೈಫ್ ಬಹಳ ಮುಖ್ಯ ಆಗತ್ತೆ. ನೀವು ಮೊದಲೇ ಹೇಳಿದ್ರಲ್ಲ, ಆ ಸರಾಯಿ ಮದ್ಯಪಾನ ಮಾಡೋದು, ಆಮೇಲೆ ಮಾಂಸ ತಿನ್ನೋದು, ಇದೆಲ್ಲ ಪಾರ್ಟಿ ಮಾಡಿಕೊಂಡು ಮಿತಿಮೀರಿ ತಿಂದು ಆಮೇಲೆ ಯೋಗ ಮಾಡ್ತೀನಿ ಅಂತಂದ್ರೆ ಏನು ಯೋಗನಿಂದ ಏನು ಪ್ರಯೋಜನ ಆಗ್ಲಿಲ್ಲ ಅಂತ ಹೇಳ್ಬಾರ್ದು. ಯೋಗ ಅಂತಂದ್ರೆ ಮೊದಲು ಯಮ ನಿಯಮಗಳು ಆಗ್ಬೇಕು. ಹೌದು, ಯಮ ನಿಯಮಗಳ ಬಗ್ಗೆ ಸ್ವಲ್ಪ ಹೇಳಿ. ಇಲ್ಲಿ ಯೋಗದಲ್ಲಿ ನಾವು ಅಷ್ಟಾಂಗ ಯೋಗ ಹೇಳ್ತೇವೆ. ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗವನ್ನು ಅಧಿಕೃತವಾಗಿ ವೈಜ್ಞಾನಿಕವಾಗಿ ಪರಿಚಯ ಮಾಡಿಕೊಟ್ಟ ಋಷಿ ಮುನಿ ಪತಂಜಲಿ ಮಹರ್ಷಿಗಳು. ಅವರು ಅಷ್ಟಾಂಗ ಯೋಗ ಹೇಳಿದ್ದಾರೆ. 195, 196 ಸೂತ್ರ. ಅದರಲ್ಲಿ 2ನೇ ಸೂತ್ರ ಯೋಗ ಚಿತ್ತವೃತ್ತಿ. ಇಲ್ಲಿ ಯಮ ನಿಯಮ ಅಂದ್ರೆ ಮಾರಲ್ ಕರೀತಾರೆ. ಯಮದಲ್ಲಿ ಸತ್ಯ, ಅಹಿಂಸೆ, ಅಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ ಯಾವ್ದು ಮಾಡ್ಬೇಕು, ಯಾವ್ದು ಅದೆಲ್ಲ ಸಾಮಾನ್ಯ ಗೊತ್ತಿದೆ. ಸತ್ಯದ ಅರ್ಥ ಗೊತ್ತಿದೆ. ಸತ್ಯ, ಅಹಿಂಸೆ, ಇನ್ನೊಬ್ಬರಿಗೆ ನೋವು ಮಾಡದಿರೋದು. ಅಸ್ಥೇಯ, ಕಳ್ಳತನ ಮಾಡದಿರೋದು. ಅಪರಿಗ್ರಹ, ಬೇಡದಿರುವ ವಸ್ತುಗಳನ್ನು ಸಂಗ್ರಹ ಮಾಡಿರೋದು. ಆಮೇಲೆ ಬ್ರಹ್ಮಚರ್ಯಕ್ಕೆ ಹಲವಾರು ಅರ್ಥಗಳು, ವೇದಾಧ್ಯಯನವೇ, ಹಾಗೆ ಹಲವಾರು ದೈಹಿಕ ಮಾನಸಿಕ ಸಂಯಮೇ ಅರ್ಥಗಳಿವೆ. ಅದೆಲ್ಲ ಪಾಲಿಸಿ ನಿಯಮ. ಯಾಕಂದ್ರೆ ಶುಚಿಯಾಗಿರ್ಬೇಕು,
ಶೌಚ, ಸಂತೋಷ. ಇಲ್ಲಿ ಶುಚಿದ್ದರೆ ಯಾವುದು? ದೇಹ ಮನಸ್ಸು ಶುಚಿಯಾಗಿರ್ಬೇಕು, ಯಾವಾಗಲೂ ಸಂತೋಷ ಇಟ್ಟುಕೊಳ್ಬೇಕು, ಓಪನ್ ಹಾರ್ಟ್, ಪ್ರೀತಿ ಇರ್ಬೇಕು, ಜಲಸ್ ಇರಬಾರ್ದು. ಸಾಮಾನ್ಯ ಎಲ್ರಿಗೂ ಗೊತ್ತಿ, ನಾವು ಆದಷ್ಟು ಪಾಲಿಸ್ಬೇಕು. ಯಾಕಂದ್ರೆ ಯೋಗ ಮಾಡ್ಬೇಕಾದ್ರೆ ಸಾಮಾನ್ಯ ಎಲ್ಲರೂ ನಿಯಮ ಪಾಲಿಸೇ ಮಾಡುವಂತದ್ದು. ನಿಯಮದಲ್ಲಿ ಶೌಚ, ಸಂತೋಷ, ತಪಸ್ಸು. ಈಗ ನನ್ನ ತಪಸ್ಸು ಪ್ರಾಮಾಣಿಕವಾಗಿ ಟೀಚ್ ಮಾಡಿದ ತಪಸ್ಸು. ವಿದ್ಯಾರ್ಥಿಗಳಿಗೆ ತುಂಬಾ ತಪಸ್ಸು ತುಂಬಾ ತುಂಬಾ ವಿದ್ಯಾರ್ಥಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬಾನೇ ಸಂತೋಷ. ಯಾಕಂತಂದ್ರೆ ಈಗ ಹೌದು ನಾವು ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡದಿದ್ರೆ ಏನು ಮಾಡಕ್ಕಾಗಲ್ಲ. ಹಾಗಾಗಿ ಹೌದು ಹೌದು. ನೀವು ಅಷ್ಟಾಂಗ ಯೋಗದ ಯಮ ನಿಯಮದ ಜೊತೆಗೆ ಆಸನಗಳನ್ನು ಹೇಳ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಇಷ್ಟು ಸಂಕ್ಷಿಪ್ತ ಮಾಹಿತಿ ಸಾಕು. ಧನ್ಯವಾದಗಳು.